ಅತ್ತೆಯನ್ನ ಸಾಯಿಸಲಿಕ್ಕೆ ಸೊಸೆ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದಂತಹ ಪ್ರಕರಣ ಭಾರೀ ಸದ್ದು ಮಾಡಿತ್ತು. ಆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಆ ಟ್ವಿಸ್ಟ್ ಏನು ಅಂದರೆ, ಸೊಸೆ ಸಾಯೋದಕ್ಕೋಸ್ಕರನೇ ಮಾತ್ರೆಯನ್ನು ಕೇಳಿದ್ರು ಅನ್ನೋದು. ಅತ್ತೆಯನ್ನ ಸಾಯಿಸಲು ಸೊಸೆ ಮಾತ್ರೆ ಕೇಳಿದಂತಹ ಪ್ರಕರಣಕ್ಕೆ ಟ್ವಿಸ್ಟ್. ಮಹಿಳೆ ತಾನೇ ಸಾಯಲಿಕ್ಕೆ ಮಾತ್ರೆಯನ್ನ ಕೇಳಿರೋದು ಬೆಳಕಿಗೆ ಬಂದಿದೆ. ಮಹಿಳೆಯನ್ನ ಪತ್ತೆ ಹಚ್ಚಿದ್ದಾರೆ ಸಂಜಯ್ ನಗರ ಪೊಲೀಸರು. ವೈದ್ಯ ಸುನಿಲ್ಗೆ ಕರೆ ಮಾಡಿದ್ದು ಕೊಳ್ಳೇಗಾಲ ಮೂಲದ ಸಹನಾ ಅನ್ನೋದು ಗೊತ್ತಾಗ್ತಾ ಇದೆ. ಮಾನಸಿಕ ಖಿನ್ನತೆಯಿಂದ ಮಹಿಳೆ ಅಂದರೆ ಸಹನಾ ಬಳಲ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅತ್ತೆ ಸೊಸೆಯ ನಡುವೆ ಯಾವುದೇ ರೀತಿಯ ಕಿರಿಕು ಗಲಾಟೆ ಇರಲಿಲ್ಲ, ಯಾವುದೇ ರೀತಿಯ ಮನಸ್ತಾಪ ಇರಲಿಲ್ಲ. ಖುದ್ದು ಡಾಕ್ಟರ್ ಮುಂದೆಯೇ ಮಹಿಳೆಯನ್ನ ವಿಚಾರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರುವಂತಹ ಕೊಳ್ಳೇಗಾಲ ಮೂಲದ ಸಹನಾಗೆ ಕೌನ್ಸಿಲಿಂಗ್ ಅನ್ನು ಕೊಡಲಿಕ್ಕೆ ನಿರ್ಧರಿಸಿದ್ದಾರಂತೆ. ನಿನ್ನೆ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು ಈ ವಿಚಾರ. ವಾಟ್ಸಪ್ ಮೂಲಕ ನಮ್ಮ ಅತ್ತೆ ತುಂಬ ಜಗಳ ಮಾಡ್ತಿದ್ದಾರೆ, ಅವರನ್ನು ಸಾಯಿಸಬೇಕು, ಯಾವುದಾದ್ರೂ ಮಾತ್ರೆ ರೆಫರ್ ಮಾಡಿ ಅಂತ ಕೇಳಿದರು. ಆ ಸಂದರ್ಭದಲ್ಲಿ ಅವರ ವಾಟ್ಸಪ್ ಚಾಟನ್ನು ಇಟ್ಕೊಂಡು ಪೊಲೀಸರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ರು ವೈದ್ಯರು. ನಮ್ಮ ಅತ್ತೆಯನ್ನ ಸಾಯಿಸಬೇಕು, ಒಂದೆರಡು ಮಾತ್ರೆಗಳನ್ನು ಬರೆದು ಕೊಡಿ ಅಂತ ಹೇಳಿ ಮಹಿಳೆಯೊಬ್ಬರು ವೈದ್ಯರಿಗೆ ವಾಟ್ಸಪ್ ಮೂಲಕವಾಗಿ ಕೇಳಿದ್ದಾರೆ. ಇದನ್ನು ಕೇಳಿದ ಕೂಡಲೇ ಡಾಕ್ಟ್ರು ಕೂಡ ಶಾಕ್ ಆಗಿದ್ದಾರೆ. ಹಾಗಿದ್ರೆ ಡಾಕ್ಟ್ರನ್ನೇ ಮಾತನಾಡಿಸ್ತಾ ಹೋಗೋಣ, ಏನಾಯಿತು ಅಂತ ಹೇಳಿ. ಸರ್, ಯಾರು ನಿಮಗೆ ಟೆಕ್ಸ್ಟ್ ಮಾಡಿದ್ದು? ನೀವು ಹೇಗೆ ಅವರ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರಿ? ಏನು ಕೇಳಿದರು? ನನಗೆ ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ, ಹಾಯ್ ಅಂತ. ನಾನು ವಾಪಸ್ ಹಾಯ್ ಅಂತ ಕಳಿಸ್ತೀನಿ. ನೀವು ಯಾರು ಅಂತ ಕೇಳ್ತೀನಿ, ನಿಮ್ಗೇನು ನಾನು ಹೆಲ್ಪ್ ಮಾಡ್ಬೇಕಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ತಮ್ಮ ಹೆಸರು, ತಾವ್ಯಾರು, ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಬೆಂಗಳೂರಿನವರು ಅಂತ ಹೇಳ್ತಾರೆ. ತಮ್ಮ ಹೆಸರು ಸಹನಾ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಏನಾಗಬೇಕು ಅಂತ ಕೇಳ್ತೀನಿ. ಇಲ್ಲ, ನೀವು ಕೇಳಿದರೆ ಬೈತೀರಾ ಅಂತ ಹೇಳ್ತಾರೆ. ನಾನು ಏನು ವಿಚಾರ ಹೇಳಿ, ಏನಾಗಿದೆ ನಿಜವಾಗ್ಲೂ ಅಂತ ಕೇಳ್ತೀನಿ. ಕೇಳಿದ ತಕ್ಷಣ ಇಲ್ಲ, ನಮ್ಮ ಅತ್ತೆಯನ್ನು ಸಾಯಿಸಬೇಕು, ಅದಕ್ಕೆ 2 ಮಾತ್ರೆ ಬರೆದು ಕೊಡಿ ಅಂತಾರೆ. ಆವಾಗ ನನಗೆ ಶಾಕ್ ಆಗುತ್ತೆ. ನಾವು ದಿನನಿತ್ಯ ಜನರ ಪ್ರಾಣ ಉಳಿಸೋದಕ್ಕೆ ಅಥವಾ ಸಾಮಾಜಿಕ ಕೆಲಸ ಮಾಡುವಾಗ ಇಂಥದ್ದು ವಿಚಿತ್ರವಾಗಿರೋವಂಥದ್ದು ಕೇಳ್ತಾ ಇದ್ದೀನಲ್ಲ ಅಂತ ಕೇಳಿಬಿಟ್ಟು ಆವಾಗ ಕೇಳಿದ ತಕ್ಷಣವೇ ಇಲ್ಲ ಪ್ಲೀಸ್ ದಯವಿಟ್ಟು 2 ಮಾತ್ರೆ ಬರೆದು ಕೊಡಿ, ವಾಟ್ಸಪ್ ಮಾಡಿ ಅಂತ ಕೇಳ್ತಾರೆ. ನಾನು ಶಾಕ್ ಆಗಿ, ಇದು ಯಾರು ಇದು ಈ ಥರ ಮಾಡ್ತಾ ಇದ್ದಾರಲ್ಲ, ಏನು ಉದ್ದೇಶ ಇದೆ, ಎಷ್ಟು ಇದೆಲ್ಲ ತಪ್ಪಾಗುತ್ತೆ, ಇದು ಕ್ರೈಮ್, ಇದು ಇಂಥದ್ದು ಮಾಡೋದು ನೀಚತನ, ಇದು ನಾವು ಪ್ರಾಣ ಉಳಿಸೋ ಜನ ಇಂಥದ್ದು ಮಾಡಬಾರ್ದು, ಈ ಥರ ಮಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅಂದ ತಕ್ಷಣವೇ ಅವರೆಲ್ಲ ವಾಟ್ಸಪ್ ಚಾಟನ್ನು ಡಿಲೀಟ್ ಮಾಡ್ತಾರೆ. ಆ ಡಿಲೀಟ್ ಅವ್ರಿಗೆ ಏನಾದರೂ ಕಾಲ್ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಸಾಯಬೇಕು ಅಂದರೆ ಅದಕ್ಕೆ ನಾನಾ ರೀತಿಯ ಮಾರ್ಗಗಳಿದ್ದಾವೆ. ಯೂಟ್ಯೂಬ್ಗಳನ್ನು ಕೆಲವರು ಸರ್ಚ್ ಮಾಡ್ತಾರೆ, ಇನ್ನು ಕೆಲವರು ಸಿನಿಮಾದಿಂದ ಪ್ರೇರೇಪಿತರಾಗಿ ಸಾಯುವ ಹಾದಿಯನ್ನು ಹಿಡಿದಿರೋದನ್ನು ನಾವು ನೋಡಿರ್ತೀವಿ. ಬಟ್ ಇದೇ ಡಾಕ್ಟರನ್ನು ಈ ಮಹಿಳೆ ಕನ್ಸಲ್ಟ್ ಮಾಡಿದ್ದು ಹೇಗೆ? ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಆ ಪ್ರಶ್ನೆಗೆ ಏನಾದರೂ ಉತ್ತರ ಸಿಗ್ತಾ ಹೇಗೆ ಅಂತ ಹೇಳಿ ನರಸಿಂಹಮೂರ್ತಿ? ಪ್ರೇಮ, ಈಕೆ ಸಹನಾ ಅಂಥೇಳಿ ಮಾನಸಿಕವಾಗಿ ಈಕೆ ಕುಗ್ಗಿದ್ದಾಳೆ. ಅಂದರೆ ಮಾನಸಿಕವಾಗಿ ಅಷ್ಟು ಸದೃಢವಾಗಿಲ್ಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವ ವಿಚಾರ. ಯಾವಾಗ ಡಾಕ್ಟರ್ ದೂರನ್ನು ಕೊಟ್ಟರೋ ಆಗ ಆಕೆ ಯಾರು ಈ ರೀತಿಯಾಗಿ ಬರೆದವರು ಅಂತೇಳಿ ಪರಿಶೀಲನೆಯನ್ನು ನಡೆಸಂತಹ ಪೊಲೀಸರು ಈಕೆಯನ್ನು ಪತ್ತೆ ಮಾಡ್ತಾರೆ ಕೊನೆಗೆ. ಅಂದರೆ ಆತನ ಗಂಡನೇ ಯಾವಾಗ ಮಾಧ್ಯಮಗಳಲ್ಲಿ ವಿಚಾರ ಬಂತೋ ಕೊನೆಗೆ ಆತನೇ ಪೊಲೀಸ್ ಠಾಣೆಗೆ ಕರೆತರ್ತಾನೆ. ಆ ಬಳಿಕ ಡಾಕ್ಟರ್ ಮುಂದೆ ಈಕೆಯನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಇವರು ಮೂಲತಃ ಕೊಳ್ಳೇಗಾಲದವರು. ಈಕೆ ಮತ್ತು ಆಕೆಯ ಅತ್ತೆಯ ನಡುವೆ ಯಾವುದೇ ವ್ಯಾಜ್ಯಗಳು ಇರಲಿಲ್ಲ. ಹೀಗಿದ್ದು ಕೂಡ ಆಕೆಯೇ ಸಾಯೋದಕ್ಕೆ ಈ ರೀತಿಯಾಗಿ ಮಾತ್ರೆಗಳನ್ನು ಕೇಳಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಒಂದು, ಆಕೆ ಮಾನಸಿಕವಾಗಿ ಸದೃಢವಾಗಿಲ್ಲ, ಮಾನಸಿಕವಾಗಿ ಆಕೆ ಬಳ್ಳಿದ್ದಾಳೆ, ಮತ್ತು ಮಾನಸಿಕವಾಗಿ ಆಕೆಗೆ ಒಂದಿಷ್ಟು ಟ್ರೀಟ್ಮೆಂಟನ್ನು ಸಹ ಕೊಡಿಸಲಾಗ್ತಿತ್ತು. ಹೀಗಾಗಿ ಆಕೆ ಕೇಳಿದಾಳೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಆಕೆಗೆ ಕೌನ್ಸಿಲಿಂಗ್ ಕೊಡಿಸಿ ಒಳ್ಳೆ ವೈದ್ಯರನ್ನು ಸಂಪರ್ಕ ಮಾಡುವಂತೆ ಸೂಚನೆ ಮಾಡಿ ಕಳಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಒಂದಂತೂ ಸ್ಪಷ್ಟ, ಅತ್ತೆಯನ್ನು ಸಾಯಿಸೋದಕ್ಕೆ ಆಕೆ ಮಾತ್ರೆಯನ್ನು ಕೇಳಿಲ್ಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಆಕೆಯೇ ಸಾಯೋದಕ್ಕೆ ಮಾತ್ರೆಯನ್ನು ಕೇಳಿದ್ಲು ಅನ್ನೋದು ಇನ್ವೆಸ್ಟಿಗೇಷನ್ನಲ್ಲಿ ಹೊರಬಂದಿರುವ ವಿಚಾರ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.